ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋಲೋ ರೈಡರ್ ಮಾತಾಡ್ತಾ ಇರೋದು. ನಾವಿವತ್ತೊಂದು ಪ್ರವಾಸ ಕೈಗೊಂಡಿದ್ದೇವೆ. ನಾವಿವತ್ತು ಹೋಗ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಉಳುವಿ. ಶ್ರೀ ಕ್ಷೇತ್ರ ಉಳುವಿಗೆ ಟೂ ವೀಲರ್ ಮೇಲೆ ಹೋಗ್ತಾ ಇರೋದು. ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಟೂ ವೀಲರ್ ಮೇಲೆ ವಯಾ ಯಲ್ಲಾಪುರ ಹೋಗ್ತಾ ಇರೋದು. ವಯಾ ಯಲ್ಲಾಪುರಲ್ಲೇ ನಿಮಗೆ ಶಿವಪುರ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು ಚೆನ್ನಾಗಿರೋ ಲೊಕೇಶನ್ ಇದೆ. ನಿಮಗೆ ನಾನು ಲೊಕೇಶನ್ ತೋರಿಸ್ಬೇಕು, ಶಾರ್ಟ್ ಆಗಿ ತೋರಿಸ್ತೇನೆ ನಿಮಗೆ, ಓಕೆನಾ. ನೆಕ್ಸ್ಟ್ ಟೈಮ್ ಇದ್ರೆ ನಾನು ನಿಮಗೆ ಚೆನ್ನಾಗಿರೋ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತೇನೆ. ಇದು ನಿಮಗೆ ವ್ಯೂ ಪಾಯಿಂಟ್ ಬರುತ್ತೆ ಆನ್ ದಿ ವೇ ಹೋಗ್ತಾ. ನಿಮಗೆ ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡಿ. ಸುಮ್ಮನೆ ಅದು ಇದು ಅಂತೇಳಿ ಪ್ರಕೃತಿನ ಹಾಳು ಮಾಡ್ತಾ ಇದ್ದೇವೆ. ಪ್ರಕೃತಿ ತುಂಬಾ ಸುಂದರವಾಗಿ ಪ್ರಕೃತಿ ಸಿಗುತ್ತೆ ನಿಮಗೆ ಉಳುವಿ ಹೋಗ್ತಾ. ಕಂಪ್ಲೀಟ್ ಆಗಿ ಫಾರೆಸ್ಟೇ ಸಿಗೋದು ನಿಮಗೆ. ಅದು ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾನೇ. ಇದು ಬಂದ್ಬಿಟ್ಟು ನಿಮ್ಗೆ ಶಿವಪುರ ಬ್ರಿಡ್ಜ್ ಹತ್ರ ಸಿಗುತ್ತೆ. ಇದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಬರುತ್ತೆ. ಅದನ್ನ ಕ್ರಾಸ್ ಮಾಡುವಾಗ ವ್ಯೂ ಪಾಯಿಂಟ್ ಸಿಗುತ್ತೆ. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ನಾವಿಲ್ಲಿ. ಇಲ್ಲಿ ಆಕಳ ಗವಿ ಬರುತ್ತೆ, ಸುಮಾರು ಗವಿಗಳಿದ್ದಾವೆ, ಸುಮಾರು ಲೊಕೇಶನ್ಸ್ ಇದೆ ಆನ್ ದಿ ವೇ ಹೋಗ್ತಾ. ಶಿವಪುರ ಅಂದ್ರೆ ಒಂದು ನೆಕ್ಸ್ಟ್ ಅಲ್ಲಿ ಮಿಡಲ್ ಅಲ್ಲಿ ಒಂದು ಊರು ಬರುತ್ತೆ ಶಿವಪುರ ಅಂತ ಹೇಳ್ಬಿಟ್ಟು. ಅದೆಲ್ಲ ಆನ್ ದಿ ವೇ ಹೋಗ್ತಾ. ತೋಟದಲ್ಲಿ ಏನ್ ಮಜಾ ಇರುತ್ತೆ ರೀ. ಸಖತ್ತಾಗಿದೆ ತೋಟ ಮಾತ್ರ. ನೀರು ಹರಿತಾ ಇರುತ್ತೆ, ಯಾವಾಗ್ಲೂ ನೀರು ಹರಿತಾ ಇರುತ್ತೆ ಅಲ್ಲಿ. ಪ್ರಕೃತಿ ಬಹಳ ಚೆನ್ನಾಗಿದೆ. ಯಲ್ಲಾಪುರ ಮೇಲೆ ಹೋಗ್ಬೇಕು. ಯಲ್ಲಾಪುರದಿಂದ ಒಳಗಡೆ ಟೂ ವೀಲರ್ ತಗೊಂಡು ಹೋಗ್ಬೋದು ರೈಡ್ ಮಾಡೋರು, ಬಟ್ ಫೋರ್ ವೀಲರ್ ಯಾವುದೂ ಅಲ್ಲಿ ಹೋಗಲ್ಲ. ಇದು ಆಕ್ಚುಲಿ ಅಲ್ಲಿ ಒಂದು ಆಶ್ರಮ ಬರುತ್ತೆ, ಬಸವ ಆಶ್ರಮ ಅಂತೇಳಿ, ಬಸವಧಾಮ ಆಶ್ರಮ ಅಂತೇಳಿ. ಅಲ್ಲೊಬ್ರು ಗುರುಗಳು ಇರ್ತಾರೆ. ನೇಚರ್ ಸಖತ್ತಾಗಿರುತ್ತೆ ನೇಚರ್. ನೀವು ರೈನಿ ಸೀಸನ್ ಅಲ್ಲಿ ಹೋಗ್ಬೇಕಲ್ಲಿ ನೋಡ್ಬೇಕಂದ್ರೆ. ಸುಮಾರು ನಿಮಗೆ ಪೀಸ್ಫುಲ್ ಪ್ಲೇಸ್ ಇದೆ ಆಕ್ಚುಲಿ. ಇಲ್ಲಿವರೆಗೂ ನಿಮಗೆ ಉಳುವಿ ಅಂತ ನಿಮಗೆ ಫೋರ್ ವೀಲರ್ ಬರುತ್ತೆ. ಉಳುವಿ ಕಡೆ ಅಂದ್ರೆ ನಿಮಗೆ ಫೋರ್ ವೀಲರ್ ಬರುತ್ತೆ ಈ ಆಶ್ರಮಕ್ಕೆ. ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ನೀವೇ ಮಾಡ್ಕೊಂಡು ತಿನ್ಬೋದು. ಪ್ಲೇಯಿಂಗ್ ಗೇಮ್ಸ್ ಎಲ್ಲ ನೀವೇ ಆಡ್ಬೋದು. ಫ್ಯಾಮಿಲಿ ಹೋಗ್ಲಿಕ್ಕೆ ಬಹಳ ಬೆಟರ್ ಪ್ಲೇಸ್ ಇದು. ಯಾವುದೇ ತರನಾದ ಇವಾಗಲೇ ಇರುತ್ತೆ, ಯಾವುದೇ ತರನಾದ ನೆಟ್ವರ್ಕ್ ಬರುವುದಿಲ್ಲ. ನಿಮ್ಮ ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಯಾವುದೇ ತರನಾದ ನೆಟ್ವರ್ಕ್ ಬರುವುದಿಲ್ಲ. ಕಂಪ್ಲೀಟ್ಲಿ ಪೀಸ್ ಆಫ್ ಲೊಕೇಶನ್ ಇದು. ಇಲ್ಲಿ 24x7 ನಿಮಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಆಶ್ರಮದಲ್ಲಿ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮಗೆ. ಗುರುಗಳು ಇರ್ತಾರೆ, ಗುರುಗಳು ಇಲ್ಲಪ್ಪ ಅಂದ್ರೆ ಗುರುಗಳು ಶಿಷ್ಯಂದ್ರು ಇಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮಗೆ. ಬಸವಣ್ಣವರು, ಅಕ್ಕಮಹಾದೇವಿ ಅವ್ರದ್ದು ಇಲ್ಲೆಲ್ಲ ಸ್ಟ್ಯಾಚ್ಯೂಸ್ ಇದೆ. ಒಂದ್ಸರಿ ಹೋಗಿ ಬನ್ನಿ ನೀವು. ಇಲ್ಲಿ ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಬೆಟರ್ ನೀವು ರೇನಿ ಸೀಸನ್ ಅಲ್ಲಿ ಹೋಗ್ಬೇಕು. ಯಾವ್ದು ರೆಸಾರ್ಟ್ ಕೂಡ ಇದ್ರ ಮುಂದೆ ಹತ್ತಲ್ಲ, ಆ ರೇಂಜಿಗಿದೆ ಇದು. ಇದರ ನೆಕ್ಸ್ಟ್ ನಾವಿಲ್ಲಿ ಹೋಗ್ತಾ ಇರೋದು ಇದು ಇಲ್ಲೊಂದು ಬಾವಿ ಬರುತ್ತೆ, ಕೊಳವೆ ಬರುತ್ತೆ ಇಲ್ಲಿ ಬಾವಿ. ಚಿಲ್ಮಿ ಗುಂಡಿ ಅಂತ ಕರಿತೀವಿ. ಚಿಲ್ಮಿ ಹೊಂಡ ಅಥವಾ ಚಿಲ್ಮಿ ಗುಂಡಿ ಅಂತ ಕರೀತಾರೆ. ಇಲ್ಲಿ ಬಹಳ ಡೆಪ್ತ್ ಅಲ್ಲಿ ಬರುತ್ತೆ ಇದು. ಇಲ್ಲಿಂತ್ರನೇ ಇದೇ ಚಿಲ್ಮಿ ಗುಂಡಿ ಇಂತ್ರನೇ ಉಳುವಿ ಕ್ಷೇತ್ರಕ್ಕೆ ನೀರು ಒಯ್ದು ಇದು ಮಾಡ್ತಾರೆ. ಇದೊಂದೇನೋ ಪ್ರಸಿದ್ಧಿ ಇದೆ ಇದರದು, ನಮಗೂ ಅಷ್ಟು ಐಡಿಯಾ ಇಲ್ಲ. ಇದು ಚಿಲ್ಮಿಗುಂಡಿದು ಯಾವಾಗ್ಲೂ ನೀರು ಹರಿತಾ ಇರುತ್ತೆ ಚಿಲ್ಮಿಗುಂಡಿಲಿ. ಸುಮಾರು ಭಕ್ತರು ಬರ್ತಾರೆ ಉಳುವಿ ಕ್ಷೇತ್ರಕ್ಕೆ. ಸುಮಾರು ಭಕ್ತರು ಬರ್ತಾರೆ. ಇವಾಗ ನೆಕ್ಸ್ಟ್ ಜಾನ್ವರಿಲಿ ಜಾತ್ರೆ ಬರುತ್ತೆ. ಚಕ್ಕಡಿ ತಗೊಂಡ್ ಬರ್ತಾರೆ ರೈತರೆಲ್ಲ. ಚಕ್ಕಡಿ, ಗಾಡಿ, ಬಂಡಿ. ಯಾವ ಬಂದಿದ್ರಿ? ದೊಡ್ಡ ಜಾತ್ರೆ ಆಗುತ್ತೆ ಇದು. ಉತ್ತರ ಕರ್ನಾಟಕದ ದೊಡ್ಡ ಜಾತ್ರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ನಾವಿವಾಗ ಜಸ್ಟ್ ರೀಚ್ ಆಗಿದ್ದು ಉಳುವಿ ಕ್ಷೇತ್ರನ ದೇವಸ್ಥಾನ. ಇದು ಬಂದ್ಬಿಟ್ಟು ನಾನು ಆಕ್ಚುಲಿ ರೈನಿ ಸೀಸನ್ ಅಲ್ಲಿ ಹೋಗಿರೋದು. ಇದು ಆಕ್ಚುಲಿ ಕ್ಲಿಪ್ಸ್ ರೈನಿ ಸೀಸನ್ ಅಲ್ಲಿ ಕ್ಲಿಪ್ಸ್ ಇದು. ನೈಟ್ ವ್ಯೂ ಇದೆಲ್ಲ ನಿಮಗೆ. ನೈಟ್ ಅಲ್ಲಿ ಉಳುವಿ ಕ್ಷೇತ್ರದ್ದು ವ್ಯೂಸ್ ಇದು ನಿಮಗೆ. ನೆಕ್ಸ್ಟ್ ಇನ್ನೊಂದೆರಡು ಕ್ಲಿಪ್ಸ್ ಇದೆ ನಿಮಗೆ, ಅದನ್ನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಕೊಡ್ತೇನೆ, ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಶೋ ಮಾಡ್ತೇನೆ ನಾನು ನಿಮಗೆ. ಜಸ್ಟ್ ಹಂಗೆ ನೋಡಿ. ಬಟ್ ಸೋಲೋ ರೈಡ್ ಹೋಗೋರಿಗೆ ಆಗಿರ್ಬೋದು, ಬೈಕ್ ರೈಡರ್ಸ್ಗೆ
ಒಂದು ವಯ ಯಲ್ಲಾಪುರ ಟು ಉಳ್ವಿ, ನೀವು ಒಳಗಡೆ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು, ಡೀಪ್ ಫಾರೆಸ್ಟ್ ಅದು, ಕಂಪ್ಲೀಟ್ಲಿ ಡೀಪ್ ಫಾರೆಸ್ಟ್. ನೈಟ್ ಟೈಮಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ, ಬಟ್ ಡೇ ಟೈಮಲ್ಲಿ ಹೋಗ್ಬೋದು ತಾವು, ಏನೇ ಇಶ್ಯೂಸ್ ಇಲ್ಲ. ನೈಟ್ ಟೈಮಲ್ಲಿ ಯಾರನ್ನೂ ಅಲ್ಲಿ ಅಲೌ ಮಾಡಲ್ಲ ಆ್ಯಕ್ಚುಲಿ, ಡೀಪ್ ಫಾರೆಸ್ಟ್ ಆಗಿರೋ ಕಾರಣಕ್ಕಾಗಿ ಕಾಡು ಪ್ರಾಣಿಗಳೆಲ್ಲ ಅಡ್ಡಾಡ್ತಾ ಇರುತ್ತಲ್ಲಿ. ಹುಲಿ, ಸಿಂಹ, ಚಿರತೆ ಈ ಥರ ಎಲ್ಲ ಅಡ್ಡಾಡೋ ಕಾರಣಕ್ಕಾಗಿ ಅಲ್ಲಿ ಯಾರಿಗೂ ಅಲೌ ಮಾಡಲ್ಲ ಮೋಸ್ಟ್ ಪ್ರಾಬಬಲಿ. ಇದೆ ಉಳುವಿ ಕ್ಷೇತ್ರ, ಉಳುವಿ ಶ್ರೀ ಚನ್ನಬಸವೇಶ್ವರ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಓಕೆನಾ. ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ನ, ಸಪೋರ್ಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು.